ಓ ಇವರೇನಲ್ಲ ನೋಡಿ ಪರಿಸ್ಥಿತಿ ಹೆಂಗಿದೆ ಅಂತ. ಏನು ಮಾಡೋಕ್ಕಾಗಲ್ಲ. ಹಂಗೆ ಇರ್ಲಿ ಬಿಡಿ, ಹಂಗೆ ಇರ್ಲಿ. ಭಾರಿ ಕಷ್ಟ ಅಲ್ಲ ನಿಮ್ಗೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈಗ ನಾನು ಸದ್ಯಕ್ಕೆ ಭಟ್ಕಳದ ವೆಂಕಟಾಪುರದಲ್ಲಿದ್ದೇನೆ. ಇಲ್ಲಿ ಅತ್ಯಂತ ಒಂದು ಕಡು ಬಡವರು ವಾಸ ಮಾಡ್ತಾ ಇರುವಂಥ ಒಂದು ಮನೆ ಬಂದಿದ್ದೇನೆ. ಜೊತೆಗೆ ಆ ಮನೆಯಲ್ಲಿ ಒಂದು ಅಜ್ಜಿ ವಾಸವಾಗಿದ್ದಾರೆ ಮತ್ತು ಅಜ್ಜಿಯ ಮೊಮ್ಮಕ್ಕಳು ಅಂದರೆ ಅಂಗವಿಕಲನು ಕೂಡ ಹೌದು ಆ ಯುವಕ. ಅವನ ಸ್ವಂತ ಕೆಲಸವನ್ನು ಕೂಡ ಅವನಿಗೆ ಮಾಡ್ಕೊಳ್ಳೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಇದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಈ ಮನೆಯಂತೂ ಸಂಪೂರ್ಣವಾಗಿ ತುಂಬ ಚಿಕ್ಕ ಮನೆಯಾಗಿತ್ತು ಮತ್ತು ವಾಸ ಮಾಡೋಕ್ಕೂ ಯೋಗ್ಯ ಇರಲಿಲ್ಲ. ಆ ಸಲುವಾಗಿ ಈಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಈ ಮನೆಯನ್ನು ಸಂಪೂರ್ಣವಾಗಿ ಸರಿ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಒಂದು 60,000 ಅಮೌಂಟನ್ನು ಈ ಒಂದು ಮನೆಗೆ ಹಾಕಿ ಒಂದಷ್ಟು ಕೆಲಸಗಳನ್ನು ಕೂಡ ಆಲ್ರೆಡಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದು ಮನೆ, ಇದು ತುಂಬ ಚಿಕ್ಕದಾದಂಥ ಮನೆ. ಅಜ್ಜಿ ಅಲ್ಲ ಅಮ್ಮ? ನಮಸ್ತೆ. ನಿಮ್ಮ ಹೆಸರು? ಹೌದಾ, ಒಂದ್ಸಲ ನೀವು ಮನೆ ತೋರಿಸಿ, ಆಮೇಲೆ ಅವ್ರ ಹತ್ರ ಮಾತಾಡೋಣ. ನೋಡಿ, ಇದು ಮನೆ ಈಗಷ್ಟೇ ರಿಪೇರಿ ಆಗ್ತಾ ಇದೆ. ನೋಡಿ, ಕಿಟಕಿ ಎಲ್ಲ ಪೂರ್ತಿಯಾಗಿ ಹೋಗಿತ್ತು ಅಂತ ಕಾಣಿಸುತ್ತೆ. ಕಿಟಕಿನೂ ಹೊಸದಾಗಿ ಮಾಡಿದ್ದಾರೆ ಈಗ. ಮತ್ತೆ ಮಾಡಿದೆಯಲ್ಲ ಎಲ್ಲ ಮರದ ಮಾಡಾಗಿತ್ತೇನೋ, ಸಂಪೂರ್ಣವಾಗಿ ಬೀಳೋ ಹಂತದಲ್ಲಿತ್ತು, ಲಡ್ಡಾಗಿತ್ತು. ಆ ಸಲುವಾಗಿ ಇದೆಲ್ಲ ಈಗ ಹೊಸದಾಗಿ ಆಧುನಿಕವಾಗಿ ಲೈಕ್ ಗ್ರಿಲ್ಲನ್ನು ಯೂಸ್ ಮಾಡಿಕೊಂಡು ಮಾಡೆಲ್ಲ ಹೊಸದಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಹಂಚೆಲ್ಲ ಹಾಕುವಂಥ ವ್ಯವಸ್ಥೆ ಆಗಿದೆ. ನೋಡಿ, ಇದೊಂದು ಹಾಲ್ ಇದೆ. ಇದು ತುಂಬಾ ಚಿಕ್ಕದಾಗಿರುವಂಥ ಹಾಲ್. ಆನಂತರ ಇಲ್ಲೊಂದು ಚಿಕ್ಕ ಅಡುಗೆ ರೂಮ್ ಇದೆ. ನೋಡಿ, ಇಷ್ಟೇ. ಮತ್ತು ಸುಮಾರಷ್ಟು ಕೆಲಸ ಬಾಕಿ ಇದೆ. ನೋಡಿ, ಅಲ್ಲೊಂದು ಅಡುಗೆ ರೂಮ್ ಅಲ್ವಾ ಅದು? ಇದೊಂದು ಚಿಕ್ಕ ಅಡುಗೆ ರೂಮ್ ಇದೆ. ಈ ಮನೆಯಲ್ಲಿ ಆ ಅಜ್ಜಿ ಒಬ್ಬ ಯುವಕ ಅಂತಂದ್ರೆ ಆತನಿಗೆ ಅವನ ಕೆಲಸ ಕೂಡ ಅವನಿಗೆ ಮಾಡ್ಕೊಳಕ್ಕಾಗಲ್ಲ, ಅಂಗವಿಕಲ. ಆ ಯುವಕನನ್ನ ಸಾಕೋದು ತುಂಬಾ ಕಷ್ಟದ ಕೆಲಸ. ನೋಡಿ, ಇದೊಂದು ಚಿಕ್ಕದಾದಂಥ ರೂಮ್ ಇದೆ. ತುಂಬಾ ಹಳೆಯದಾದಂಥ ಮನೆ ಇದು. ಹಾಗೆ ಮತ್ತೊಂದು ರೂಮ್ ಇದೆ. ನೋಡಿ, ಎಂತ ಅಮ್ಮ ಹೆಸರು ನಿಮ್ದು? ಜಟ್ಟಮ್ಮ ಅಂತ. ನಿಮ್ಮ ಮನೆಗೆ ಯಾರ್ಯಾರ ಅವ್ರ ಇಲ್ಲಿ? ಮೊಮ್ಮಗಳು, ನಾನು, ಹುಡುಗ. ಹೌದಾ? ಹುಡುಗ ಅಂದ್ರೆ ಅದೇ ಸುಮಾರು ವಯಸ್ಸಾಯ್ತಲ್ಲ ಅವನಿಗೆ? 30 ವರ್ಷ ಆಯ್ತು. ಹೌದಾ? ಮುಂಚೆನೂ ಹಂಗೇನಾ? ನಡೆಯೋದು ಹಿಡಿಯೋದು ಎಂತ ಇಲ್ಲ? ಎಂತ ಇಲ್ಲ, ನಾನೇ ಅವನ ಕೆಲ್ಸನ ಅವನು ಮಾಡ್ಕೊಳಲ್ಲ? ಇಲ್ಲಪ್ಪ, ಯಾವ ಕೆಲ್ಸನೂ ಮಾಡ್ಕೊಳಲ್ಲ ಅವನು. ಕೂತಲ್ಲೇ ಮನೆ. ನಿಮಗೆ ಎಷ್ಟು ವರ್ಷ ಅಮ್ಮ? ನಂಗೆ ಆಯ್ತಾ 75? ಆಯ್ತು. ಹಾ. ಅವರು ನಿಮ್ ಮಗಳು ಮಗ ಅಲ್ಲ? ಮಗ ಮತ್ತು ಮಗಳು ಇಬ್ರು ಅಲ್ಲ? ಮಗಳಿಗೆ ಏನಾಯ್ತು? ಏನಾಗಿತ್ತು ಅವ್ರಿಗೆ? ಏನಾಗಿತ್ತೇನು ಒಂದ ಮನೆ ತಲೆ ಮಗಳು ಗಂಡ ಮನೆ ಬಿಟ್ಟಾಕಿ ಬಂತಲ್ಲ. ಹೌದಾ? ತಲೆ ಬಿಸಿಗೆ ಹುಡುಗಿ ಗಂಡ ಮನೆ. ಅವಳು ಚುರ್ಕಾವಳ? ಅವಳು ಚುರ್ಕಾವಳಿ ರೀ. ಇಲ್ಲ. ಹೌದಾ? ಹೌದಾ? ಓಕೆ. ಅವಳು ಅಡ್ಡಿಲ್ಲ, ಕೆಲಸ ಎಲ್ಲ ಮಾಡ್ತಾಳ ಅವಳಲ್ಲ? ಮಾಡ್ತಾಳ. ಅದು ಡೈವೋರ್ಸ್ ಆಗಿತ್ತು? ಡೈವೋರ್ಸ್ ಆಯ್ತಾ? ಆಯ್ತಾಯ್ತು. ಆ ಸಲುವಾಗಿ ಅಮ್ಮ ಸುಸೈಡ್ ಮಾಡ್ಕೊಂಡ್ರೆ ಏನೋ ಟೆನ್ಷನ್ಗೆ ಸುಸೈಡ್ ಮಾಡ್ಕೊಂಡ್ರಲ್ಲ? ಓಕೆ. ಹೌದು, ಅಷ್ಟೇ ದಿನಕ್ಕೆ? ಆ ತರ ಆಗಿ ಬಂದದ್ದಲ್ಲ? ಹಾ. ಓಕೆ. ಮತ್ತಮ್ಮ ದುಡಿಮೆ ಎಲ್ಲ ಹೆಂಗೆ? ಹೌದಾ? ಮತ್ತೆ ಯಾವ್ದಿಲ್ಲ, ಅದೇ ದುಡ್ಡಲ್ಲೆಲ್ಲ ಮ್ಯಾನೇಜ್ ಮಾಡ್ಬೇಕಲ್ಲ? ಮನೆ ಪೂರ್ತಿಯಾಗಿ ಹಾಳಾಗಿತ್ತ ಇದು? ಸೋರೋದೆಲ್ಲ ಆಗ್ತಾ ಇತ್ತೇನಲ್ಲ? ಹೌದಾ? ಹಾ. ಈಗ ಇವ್ರು ಸುಮಾರಾಗಿ ಸರಿ ಮಾಡ್ಕೊಟ್ಟಾರ, ಖುಷಿಯಾ ನಿಮ್ಗೆ? ಹೌದಲ್ಲ? ಅದು ಗೋಡೆ ಕಟ್ಟಬೇಕಾಗ್ತದಲ್ಲ ಅದಕ್ಕೆ? ಹೌದೌದು, ಗೋಡೆ ಕಟ್ಟಬೇಕಾಗ್ತದೆ. ಕಿಟಕಿ ಎಲ್ಲ ಹೊಸತ್ ಮಾಡ್ದಂಗ ಆಯ್ತಲ್ಲ ಈಗ? ಡೈಲಿ ಊಟಕ್ಕೆಲ್ಲ ಏನ್ ಮಾಡ್ತೀರಿ ಅಮ್ಮ? ಉಪ್ಪಂದ ಅಕ್ಕಿ ಬರ್ತದೆ, ಅದೇ ಅಕ್ಕಿಗೆ ಊಟ ಮಾಡ್ದ? ತುಪ್ಪದ ಅಕ್ಕಿ?
ಹೌದು ಸ್ವಲ್ಪ ಮೇನ್ ಗಿನ್ ಏನ್ ತರೋಕೆ ಕಷ್ಟ ಆಗ್ತದಲ್ಲ. ಕಷ್ಟ ಆಗ್ತದ. ನಿಮ್ ಮಾಸಾಶನ ಒಂದ್ 4,000 ರೂಪಾಯಿ ಸಿಕ್ಕಿದ್ರೆ ಅದು ಅದ್ರಾಗ ದಿನಕ್ಕೆ 100 ರೂಪಾಯಿ ಮೀನ್ ಅಂತ ಹೇಳಿದ್ರು 3,000 ಅದಕ್ಕೆ ಬೇಕಾಗ್ತದೆ ಅದಕ್ಕೆ ಬೇಕು. ಅಲ್ವಾ. ಹೌದ್ರಿ. ಸ್ವಲ್ಪ ಕಷ್ಟ ಅಲ್ಲ. ಯಾರ ಸಹಾಯ ಮಾಡ್ರೆ ಸಹಾಯ ಮಾಡುವಾರ ಇವ ಒಬ್ಬ ಎಲ್ಲಾರು ಹೆಲ್ಪ್ ಮಾಡ್ತಾರಲ್ಲ ಅವರು. ಅವ್ರೇನಾರು ಮಾಡ್ತಾರ ಅಷ್ಟೇ. ಕಿರಿಯ ಹೌದೌದು. ಮದ್ವೆಯಲ್ಲಿ ಇಲ್ಲೇನಿಲ್ಲ ಮನೆ ಕಟ್ಟದ ಹಂಗೆ ಅದ. ಈಗ ಎಲ್ಲಿಟ್ಟಿರಿ ಮಗನ್ನ ಇವ್ರನ್ನ ಮೊಮ್ಮಗನ್ನ? ಅವ್ರ ಮನೆ ಇಟ್ಟೇವ್ರಿ. ಹೌದು, ಇವ್ರ ಮನೆಗೆಲ್ಲ ನಿಮ್ ಮನೆಗೆ ಅಂದ್ರೆ ಮಗ? ಹೌದಲ್ಲ. ಎಂತ ಹಾಲಿಲ್ರಿ ಅದ್ರಾಗ ಪ್ಲಾಸ್ಟಿಕ್ ಹಾಕಿ ಅಲ್ಲೇ ಮನ್ಸಿದ್. ಅಲ್ಲೇ ಮನ್ಸಿಟ್ಟಿರಲ್ಲ. ಇದು ರೆಡಿ ಮಾಡ್ತಾವ್ರನ್ನ ಸಲುವಾಗಿ ಅಲ್ಲಿ ಕರ್ಕೊಂಡು ಹೋಗಿರಿ ಎಲ್ಲ. ಕರ್ಕ ಬರ್ಬೇಕು ಅವ್ನು. ಹೌದು. ಇದ್ರ ಬಗ್ಗೆ ರಿಪೇರಿ ಅಲ್ಲಿ ಆದ್ಮೇಲೆ ಕರ್ಕ ಬರೋಣ ಅಂತ ಕಾಣ್ರಿ ಎಲ್ಲ. ಓಕೆ ಓಕೆ ಓಕೆ. ಸ್ನೇಹಿತರೆ ನೋಡಿ, ಆ ಮನೆ ರೆಡಿ ಮಾಡ್ತಾ ಇರೋ ಕಾರಣಕ್ಕೆ ಆ ಯುವಕನನ್ನ ಈ ಮನೆಯಲ್ಲಿ ಇಟ್ಟಿದ್ದಾರೆ. ಅದು ಸಂಪೂರ್ಣ ರೆಡಿ ಆದ್ಮೇಲೆ ಅಲ್ಲಿಗೆ ಶಿಫ್ಟ್ ಮಾಡ್ತಾರಂತೆ. ನೋಡೋಣ ಬನ್ನಿ ಅವರನ್ನು. ಓ, ಇವರೇನಲ್ಲ ನೋಡಿ ಪರಿಸ್ಥಿತಿ ಹೆಂಗಿದೆ ಅಂತ. ಏನು ಮಾಡೋಕ್ಕಾಗಲ್ಲ. ಹಂಗೆ ಇರ್ಲಿ ಬಿಡಿ, ಹಂಗೆ ಇರ್ಲಿ. ಭಾರಿ ಕಷ್ಟ ಅಲ್ಲ ನಿಮ್ಗೆ. ಈಗ 30-35 ಆಯ್ತಾ? ಹೌದು ನೋಡಿ, ಇಂಥ ಪರಿಸ್ಥಿತಿ ಇದೆ ಅಂದ್ರೆ ಮಾಸಾಶನ ಸಿಕ್ಕುದು ತೀರಾ ಅಂದ್ರೆ ತೀರಾ ಕಮ್ಮಿ. ಒಂದು 4,000 ರೂಪಾಯಿ ಕಾಸಲ್ಲಿ ಅವರು ಇಡೀ ಮಂತನ್ನು ಕಳಿಬೇಕು. ಒಂದು ಕಡೆ ರೇಷನ್ ಅಕ್ಕಿ, ಆ್ಯಕ್ಚುಲಿ ರೇಷನ್ ಅಕ್ಕಿ ನಮ್ಮೂರಲ್ಲಿ ಯಾರು ತಿನ್ನಲ್ಲ ಅಂತಲೇ ಹೇಳ್ಬೋದು. ಅಷ್ಟರ ಮಟ್ಟಿಗೆ ರೇಷನ್ ಅಕ್ಕಿ ಮೇಲೆ ಅಸಡ್ಡೆ. ಬಟ್ ಅಂಥ ಪರಿಸ್ಥಿತಿಯಲ್ಲಿ ಅವರು ರೇಷನ್ ಅಕ್ಕಿಯನ್ನು ತಿಂದ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ನೋಡಿ. ಮತ್ತು ಅವ್ರಿಗೆ ಲೈಕ್ ಡೈಪರ್ ಬೇಕಾಗುತ್ತೆ, ಇದೆಲ್ಲ ತುಂಬ ಅವಶ್ಯಕತೆ ಇದೆ. ಆದರೆ ಇಲ್ಲಿ ಯಾರು ಕೂಡ ನೆರವಿನ ಹಸ್ತವನ್ನು ಕೂಡ ಚಾಚ್ತಾ ಇಲ್ಲ. ಈಗ ಸದ್ಯಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದವರು ಇಲ್ಲಿಯ ಸುಮಾರು ಕಡೆ ಅವರು ಮನೆಗಳನ್ನು ರಿಪೇರಿ ಮಾಡಿಕೊಟ್ಟಿದ್ದಾರೆ ಬಡವರಿಗೆ. ಜೊತೆಗೆ ಹೊಸ ಮನೆಯೂ ಕೂಡ ಆಲ್ಮೋಸ್ಟ್ ಎಲ್ಲ ಮಾಡಿಕೊಟ್ಟಿರುವಂಥದ್ದು ಕೂಡ ಇದೆ. ಹಾಗೆ ತುಂಬ ಜನಕ್ಕೆ ಈ ಥರ ಕೈಲಾಗದಿದ್ದವ್ರಿಗೆ ಮಾಸಾಶನ ಕೊಡುವಂಥ ವ್ಯವಸ್ಥೆ. ಆ ಸಲುವಾಗಿ ಇಂಥವ್ರ ಬಾಳಲ್ಲಿ ಧರ್ಮಸ್ಥಳ ಸಂಘ ಗ್ರಾಮಾಭಿವೃದ್ಧಿ ಯೋಜನೆ ಅದು ಬೆಳಕಾಗ್ತಾ ಇದೆ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಮನಸಾರೆ ಸ್ಮರಿಸುತ್ತಾ ಪೂಜ್ಯ ದಂಪತಿಗಳ ಆಶೀರ್ವಾದ ಬೇಡುತ್ತಾ ಇವತ್ತು ನಾವು ಭಟ್ಕಳ ತಾಲೂಕಿನ ವೆಂಕಟಾಪುರ ಗ್ರಾಮದಲ್ಲಿ ಈಶ್ವರ್ ನಾಯ್ಕ್ ಅನ್ನುವರಿಗೆ 1.5 ವರ್ಷದಿಂದ ಪ್ರತಿ ತಿಂಗಳು 1,000 ರೂಪಾಯಿ ಮಾಸಾಸನವನ್ನು ಕೊಡ್ತಾ ಇದ್ದೇವೆ. ಇದೇ ರೀತಿ ನಾವು ಭಟ್ಕಳ ತಾಲೂಕಿನಲ್ಲಿ 126 ಕುಟುಂಬದವರಿಗೆ ಪ್ರತಿ ತಿಂಗಳು 1,000 ರೂಪಾಯಿ ಮಾಸಾಸನದಂತೆ ಒಂದು ತಿಂಗಳಿಗೆ 1,26,000 ರೂಪಾಯಿ, ಕನಿಷ್ಠ 1 ವರ್ಷಕ್ಕೆ 15 ಲಕ್ಷ ರೂಪಾಯಿ ಮಾಸಾಸನವನ್ನು ಕೊಡ್ತಾ ಇದ್ದೇವೆ. ಅದಲ್ಲದೆ ಅವರಿಗೆ ಪ್ರತಿ ವರ್ಷವೂ ಕೂಡ ಅವರಿಗೆ ಅಗತ್ಯವಿರುವಂತ ಬಟ್ಟೆ ಕಿಟ್ಟು, ಪಾತ್ರೆ ಕಿಟ್ಟು, ಜೊತೆಗೆ ವಾತ್ಸಲ್ಯ ಮಿಕ್ಸ್ ಫುಡ್ಡು ಈ ರೀತಿಯನ್ನ ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಅವರಿಗೆ ಯಾರಿಗೆ ತೀರಾ ನಿರ್ಗತಿಕರಿದ್ದಾರೆ, ವಾಸಿಸ್ಲಿಕ್ಕೆ ಒಂದು ಗುಡಿಸಲಿಲ್ಲ, ಮನೆ ಇಲ್ಲ ಅಂತವರಿಗೆ ಈಗಾಗಲೇ ನಮ್ಮ ಭಟ್ಕಳ ತಾಲೂಕಿನಲ್ಲಿ 5 ಮನೆಯನ್ನ ಕಟ್ಕೊಟ್ಟಿದ್ದೇವೆ. ಈಗಾಗಲೇ ಒಂದು ಮನೆ ರನ್ನಿಂಗ್ ಅಲ್ಲಿದೆ. ಇದು ಈ ವರ್ಷ ನಾವು ಮಾಡ್ತಾ ಇರುವಂತ ಮನೆ ರಿಪೇರಿ ಅಂದ್ರೆ ಸಾಮಾನ್ಯ ಮೇಲ್ ಚಾವಣಿ ಎಲ್ಲ ಮರದ ಇದೆಲ್ಲ ಪೂರ್ಣ ಲಡ್ಡಾಗಿತ್ತು. ಅದು ಇನ್ ಮುಂದಿನ ಮಳೆಗಾಲದಲ್ಲಿ ಬೀಳ್ಬಹುದು ಅನ್ನುವಂಥ ಸ್ಥಿತಿಯಲ್ಲಿರುವಾಗ ಈಗ ನಾವು ಕಬ್ಬಿಣದ ರಾಡ್ ಹಾಕಿ ಹಂಚಾಕಿ ಮನೆ ರಿಪೇರಿ ಮಾಡಿದ್ದೇವೆ. ಒಂದು ಸದ್ಯ 2 ಕಿಟಕಿ ಎಲ್ಲ ಮುಂದ್ಗಡೆದು ಹೋಗಿತ್ತು. ಇನ್ನು ಸ್ವಲ್ಪ ಇಲ್ಲಿ ಅಂಗಳದ ವ್ಯವಸ್ಥೆ ಒಂದು ಸರಿಯಾಗಿ ಮಾಡಿಕೊಡ್ಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಅದೇ ರೀತಿ ಅವರಿಗೆ ನಮ್ಮ ಅವರ ಮನೆ ಕುಟುಂಬದ ಅಜ್ಜಿ ಪಾಪ, ಅವರ ಅಮ್ಮನ ತಾಯಿ, ಅವರಿಗೂ ವಯಸ್ಸಾಗಿದೆ. ಅವರ ಒಂದು ಎಲ್ಲ ಕೆಲಸವನ್ನು ಅವರೇ ಮಾಡ್ತಾ ಇದ್ದಾರೆ. ಆಗಾಗ ನಮ್ಮ ಸೇವಾ ಪ್ರತಿನಿಧಿಗಳ ಕುಟುಂಬಕ್ಕೆ ಭೇಟಿ ನೀಡಿ ಅವರಿಗೆ ಬೇಕಾದಂಥ ಒಂದು ಅಗತ್ಯ ವಸ್ತುಗಳ ಬಗ್ಗೆ ಸರ್ವೆ ಮಾಡಿ ನಮ್ಮ ಗಮನಕ್ಕೆ ತರ್ತಾರೆ. ನಾವು ಕೂಡ 2 ತಿಂಗಳಿಗೊಮ್ಮೆ 1 ತಿಂಗಳಿಗೊಮ್ಮೆ ಅವ್ರಿಗೆ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸ್ತೇವೆ. ಜೊತೆಗೆ ಸಂಬಂಧಪಟ್ಟ ಇಲಾಖೆಗಳಿಗೂ ಕೂಡ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇರ್ತೇವೆ. ಅವರಿಗೆ ಬೇಕಾದಂತ ಅಗತ್ಯ ವಸ್ತುಗಳ ಪೂರೈಕೆ ಆದ್ರೆ ಖಂಡಿತವಾಗ್ಲೂ ಕೂಡ ಇನ್ನೂ ಕೂಡ ಅವರಿಗೆ ಒಳ್ಳೇದಾಗತ್ತೆ. ಒಂದು ಪ್ರತಿ ತಿಂಗಳು ಯಾರಾದ್ರೂ ಬಂದು ಅವರ ಆರೋಗ್ಯವನ್ನು ವಿಚಾರಿಸುವಂಥದ್ದು ಆರೋಗ್ಯ ಇಲಾಖೆಯಿಂದ. ಜೊತೆಗೆ ಅವ್ರಿಗೆ ಬೇಕಾದಂತ ಒಂದು ಮೂಲ ಸೌಕರ್ಯ, ಯಾಕೆಂದ್ರೆ ಅವನು ಹಾಸಿಗೆಯಲ್ಲೇ ಎಲ್ಲ ಮಾಡೋದ್ರಿಂದ ಒಂದು ಪ್ಯಾಂಪರ್ಸ್ ವಿತರಣೆ ಇಂಥದ್ದೆಲ್ಲ ಮಾಡಿದ್ರೆ ಇನ್ನೂ ಕೂಡ ಅನುಕೂಲ ಆಗ್ತದೆ ಅವರಿಗೆ ಅಂತ ಹೇಳ್ತಾ, ಜೊತೆಗೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಅತಿ ನಿರ್ಗತಿಕರು, ಬಡವರು ಅಥವಾ ವಿದ್ಯಾರ್ಥಿಗಳಿಗೆ, ಸರ್ಕಾರಿ ಶಾಲೆಗೆ ಹೋಗುವಂತ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿ ವೇತನದ
ಕೊಡಿಸುವಂತ ಕೆಲಸವೂ ಕೂಡ ಈಗ ಪೂಜ್ಯರು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಈ ಒಂದು ಸಮಾಜದಲ್ಲಿ, ನಮ್ಮ ಒಂದು ತಾಲೂಕಿನಲ್ಲಿ ಇಷ್ಟು ನಾವು ಕೊಡ್ತಾ ಇದ್ದೇವೆ, ಇನ್ನು ನಮ್ಮ ರಾಜ್ಯದಾದ್ಯಂತ ಹೋಲಿಸುವಾಗ ಪೂಜ್ಯರು ಹಲವಾರು ರೀತಿಯ ಸಹಕಾರ ನೀಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅವ್ರ ಜೊತೆ ಕೈ ಜೋಡಿಸಿದ್ರೆ ಇನ್ನೂ ಉತ್ತಮ ರೀತಿಯಲ್ಲಿ ಸಮಾಜದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಖಂಡಿತವಾಗಿಯೂ ಇಂಥವ್ರಿಗೆ ನೆರವಿನ ಹಸ್ತವಂತೂ ಬೇಕೇ ಬೇಕು. ನಿಜವಾಗ್ಲೂ ಅಜ್ಜಿ ಈ ವಯಸ್ಸಲ್ಲೂ ಕೂಡ ಪಡುವಂಥ ಕಷ್ಟ ಇದೆ ಅಲ್ಲ, ಯಾರಿಗೂ ಕೂಡ ಬೇಡ ಅಂತ. ಬಟ್ ನಮ್ಮೆಲ್ಲ ಒಂದು ಸಾಧ್ಯ ಇದೆ, ಅವ್ರಿಗೆ ಯಾವ್ದಾದ್ರು ಒಂದು ರೀತಿಯಲ್ಲಿ ನಾವು ಸಹಾಯವನ್ನು ಮಾಡ್ಬೋದಾದಂಥ ಒಂದು ಅವಕಾಶ ನಮ್ಮೆಲ್ಲರಿಗೂ ಕೂಡ ಇದೆ. ದಯವಿಟ್ಟು ಇಲ್ಲಿ ವೆಂಕಟಾಪುರದ ದೇವಸ್ಥಾನ ಇದೆ, ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇದೆ. ಅಲ್ಲಿ ಆ ದೇವಸ್ಥಾನದ ಹಿಂದುಗಡೆ ಇಲ್ಲಿ ಸ್ವಲ್ಪ ದೂರಕ್ಕೆ ನಡ್ಕೊ ಬಂದರೆ ಅವರ ಮನೆ ಕೂಡ ಇದೆ. ಸೊ ಇಲ್ಲೇ ಬಂದು ನೀವು ನೇರವಾಗಿ ಕೂಡ ಅವ್ರಿಗೆ ಸಹಾಯ ಹಸ್ತವನ್ನು ಚಾಚಬಹುದು. ಸ್ನೇಹಿತರೆ, ಅಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.